ಶರ್ಬತ್ ರೆಡಿಯಾಗಿದೆ. ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ನನ್ನ ಈ ಪುಟ್ಟ ಚಾನಲ್ಗೆ ನಿಮ್ಮೆಲ್ಲರನ್ನು ಸ್ವಾಗತ ಮಾಡಿಕೊಂಡು ಇವತ್ತೊಂದು ಬೇಸಿಗೆ ಟೈಮಲ್ಲಿ ಒಂದು ಅದ್ಭುತವಾದ ಶರ್ಬತ್ ಮಾಡಿ ಕುಡಿಯೋಣ ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ನೀವೆಲ್ಲರೂ ತಪ್ಪದೇ ಈ ಒಂದು ರೆಸಿಪಿನ ಟ್ರೈ ಮಾಡಬೇಕು. ಇವಾಗ ಯಥೇಚ್ಛವಾಗಿ ಮಾವಿನಕಾಯಿ ಸಿಗುತ್ತೆ ನಿಮಗೆ. ಇದು ಹಣ್ಣು ಮಾವಿನಕಾಯಿಯಲ್ಲಿ ಟ್ರೈ ಮಾಡಬಾರ್ದು, ಕಾಯಿ ಮಾವಿನ ಹಣ್ಣನ್ನು ತಗೊಂಡು ನೀವು ಟ್ರೈ ಮಾಡಬೇಕು. ತುಂಬಾ ಸೂಪರ್ ಆಗಿರುತ್ತೆ. ಈ ಪಲ್ಪನ್ನು ಮಾಡಿಟ್ರೆ ಒಂದು ವರ್ಷದವರೆಗೂ ಇದು ಹಾಳಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ, ತಡ ಮಾಡದೆ ಹೇಗ್ ಮಾಡೋದು ಅಂತ ನೋಡೋಣ. ಒಂದು ಅದ್ಭುತವಾದ ಶರ್ಬತ್ ಮಾಡ್ಕೊಳ್ಳಿದ್ದೀನಿ. 4 ಮಾವಿನಕಾಯಿಯನ್ನು ತಗೊಂಡಿದ್ದೀನಿ. ಈ ತರ ತಗೊಳ್ಳಿ. ಇವಾಗ ಆರಾಮಾಗಿ ಸಿಗತ್ತೆ ಎಲ್ಲ ಅಂಗಡಿಯಲ್ಲೂ. ಒಂದು ಅರ್ಧ ಕಪ್ ಅಷ್ಟು ಪುದೀನ ತಗೊಂಡಿದ್ದೀನಿ. ಇದನ್ನ ನೀಟಾಗಿ ತೊಳ್ಕೊಂಡು ಒಂದು ಬಾರಿ, ಆಮೇಲೆ ಒಂದು 15 ನಿಮಿಷ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋಣ. ಈ ತರ ಇದರ ತೊಟ್ಟನ್ನು ಫಸ್ಟ್ ತೆಗೆದುಕೊಳ್ಳೋಣ. ಎಲ್ಲವನ್ನು ಇದೇ ತರ ಮಾಡ್ಕೊಳ್ಳೋಣ. ಆಲ್ರೆಡಿ ನೋಡಿ, ಇಡ್ಲಿ ಪಾತ್ರೆ ಬಿಸಿಗಿಟ್ಕೊಂಡಿದ್ದೀನಿ. 15 ನಿಮಿಷ ಬೇಯಿಸ್ಕೊಳ್ಳೋಣ. ಆಮೇಲೆ ಹೇಗೆ ಶರ್ಬತ್ ಮಾಡೋದು ಅಂತ ಹೇಳ್ತೀನಿ. ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಫೈನಲ್ ಆಗಿ ಮಾವಿನಕಾಯಿ ಬೆಂದಿದೆ. ವಾವ್, ಸೂಪರ್ ಅಲ್ಲ? ನೋಡಿ, ಕಲರ್ ಚೇಂಜ್ ಆಗಿದೆ. ಇವಾಗ ಇದನ್ನು ತಣ್ಣಗಾಗಲು ಬಿಡೋಣ. ನೀವು ನೋಡ್ಬೋದು, ಚೆನ್ನಾಗಿ ಬೆಂದ್ಕೊಂಡಿದೆ. ತಣ್ಣಗಾದ್ಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಸೂಪರಾದ ರೀಫ್ರೆಶಿಂಗ್ ಒಂದು ಜ್ಯೂಸ್ ಮಾಡೋಣ ಅಥವಾ ಶರ್ಬತ್ ಮಾಡೋಣ. ಅದನ್ನು ಬಾಟ್ಲಿಗೆ ತುಂಬಿ ಇಟ್ಕೊಂಡ್ರು ಕೂಡ ಯಾವಾಗ ಬೇಕು ಆವಾಗ ಈ ಬೇಸಿಗೆಯಲ್ಲಿ ಮಾಡ್ಕೋಬಹುದು. ಹಾಗಾಗಿ ನಾನು ಈ ರೆಸಿಪಿ ಮಾಡ್ತಾ ಇದ್ದೀನಿ. ಫೈನಲ್ ಆಗಿ ಮಾವಿನಕಾಯಿ ಎಲ್ಲ ಬೆಂದಿದೆ. ಈ ಥರ ಒಂದ್ಸರಿ ಚೆಂದ ಪ್ರೆಸ್ ಮಾಡಿಕೊಂಡು ಇದರ ಪಲ್ಪನ್ನು ತೊಗೊಂಡೋಣ. ನೋಡಿ, ಈ ಥರ ಬೇಯಿಸ್ಕೊಳ್ಬೇಕು ಅಷ್ಟು ಸಾಫ್ಟಾಗಿ. ಈ ಥರ ಒಂದು ಬೌಲ್ ತಗೊಂಡು ಪಲ್ಪನೆಲ್ಲ ಚೆನ್ನಾಗಿ ತಗೊಳ್ಳೋಣ. ಸಿಪ್ಪೆ ಹಾಕೋಬಾರ್ದು. ತುಂಬ ಸೂಪರ್ ಆಗಿರುತ್ತೆ. ಈ ಥರ ಒಂದ್ಸರಿ ಜ್ಯೂಸ್ ಮಾಡಿ ನೀವು, ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಮತ್ತೆ ತುಂಬ ದಿವಸನೂ ಇದನ್ನು ರೆಡಿ ಮಾಡಿ ಇಟ್ಕೋಬಹುದು. ಈ ಥರ ಸ್ಪೂನ್ ಸಹಾಯದಿಂದ ಪಲ್ಪನ್ನೆಲ್ಲ ತಗೊಂಡು ಒಂದು ಬೌಲಿಗೆ ಹಾಕೊಳ್ಳೋಣ. ಎಲ್ಲ ಮಾವಿನಕಾಯಿನ ಇದೇ ಥರ ಮಾಡ್ಕೊಳ್ಳೋಣ. ಅದರ ಬೀಜದಿಂದ ಸಹ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ ತಗೋಬೇಕು. ನೆನಪಲ್ಲಿ ಇಟ್ಕೊಳ್ಳಿ, ಕಾಯಿ ಮಾವಿನಕಾಯಿ ಹಾಕಬೇಕು, ಹಣ್ಣಾಗಿರೋದಾಗಲ್ಲ ಇದಕ್ಕೆ. ನೋಡಿ, ಎಲ್ಲ ಮಾವಿನಕಾಯಿಯಿಂದ ಈ ಥರ ಪಲ್ಪನ್ನು ತೊಗೊಂಡಿದ್ದೀನಿ. ಇದನ್ನು ನೀವು ಚಟ್ನಿಗಾದರೂ ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಮಿಕ್ಸಿ ಜಾರನ್ನು ತಗೊಂಡು ಈ ಪಲ್ಪನ್ನು ಮಿಕ್ಸಿ ಜಾರಿಗೆ ಹಾಕೋಣ. ಚೆಂದ ಗ್ರೈಂಡ್ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಏನೆಲ್ಲ ಐಟಮ್ ಹಾಕೊಳ್ಳೋದು ನೋಡ್ಕೊಳ್ಳೋಣ. ಅರ್ಧ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ. ತುಂಬಾ ಅದ್ಭುತವಾಗಿರುತ್ತೆ ಏಲಕ್ಕಿ ಪೌಡ್ರ್ ಹಾಕಿದ್ರೆ. 1 ಚಮಚ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದ ಜೀರಿಗೆ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ. ಪಿಂಕ್ ಸಾಲ್ಟ್ ಅನ್ನು ಹಾಕೊಳ್ತಾ ಇದ್ದೀನಿ 1 ಚಮಚ. ಇದು ಬ್ಲ್ಯಾಕ್ ಸಾಲ್ಟ್ ಒಂದು ಅರ್ಧ ಚಮಚ ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಮಚ ಪೆಪ್ಪರ್ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ. ತೊಳೆದಿಟ್ಕೊಂಡಿದ್ದ ಪುದೀನ ಎಲೆಗಳನ್ನು ಹಾಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಸಾಕು, ಒಂದು 1/4 ಕಪ್ ಅಷ್ಟು ಹಾಕೊಂಡು ನೀಟಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಒಂದು 2 ಸ್ಪೂನ್ ನೀರು ಹಾಕೊಳ್ಳೋಣ. ನೋಡಿ, ಈ ಥರ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಜಾಸ್ತಿನೂ ಪಲ್ಪ್ ಮಾಡಿ ಇಟ್ಕೋಬೋದು, ಯಾವಾಗ ಬೇಕೋ ಆವಾಗ ನಾವು ಶರ್ಬತ್ ಮಾಡ್ಕೋಬೋದು. ನಾನಿಲ್ಲಿ ಶರ್ಬತ್ ಕುದಿಸ್ಕೊಳ್ಳೋಕ್ಕೆ ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ. ನೀರು ಬಿಸಿ ಆಗಲಿ. ನೀರು ಚೆನ್ನಾಗಿ ಕುದೀತಿದೆ. ನೀವು ಬೆಲ್ಲ ಬೇಕಾದ್ರೆ ಹಾಕೋಬಹುದು ಅಥವಾ ಸಕ್ಕರೆ ಬೇಕಾದ್ರೆ ಹಾಕೋಬಹುದು. ನಾನಿಲ್ಲಿ ಕಲ್ಲು ಸಕ್ಕರೆ ತೊಗೊಂಡಿದ್ದೀನಿ. ಸ್ವಲ್ಪ ಸಣ್ಣದಾಗಿ ಕುಟ್ಟಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಕರಗಿಸ್ಕೊಳ್ಳೋಣ. 1 ಕಪ್ ಅಷ್ಟು ಹಾಕೊಂಡಿದ್ದೀನಿ. ಅಳತೆಯಲ್ಲಿ ಆದರೆ ಒಂದು 300 ಗ್ರಾಮ್ ಅಷ್ಟು ಕಲ್ಲು ಸಕ್ಕರೆ ಹಾಕೊಂಡಿದ್ದೀನಿ ನಾನು. ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದೆಳೆ ಪಾಕ ತೆಗಿಬೇಕು. ಇದನ್ನು ಚೆಂದ ಕರಗಲಿ. ಇದು ಪಾಕ ಚೆನ್ನಾಗಿ ಕುದೀತಿದೆ, ಕಲ್ಲು ಸಕ್ಕರೆ ಕರಗಿ. ಇವಾಗ ನಾವು ಪಲ್ಪ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕೊಳ್ಳೋಣ.
ಇದಕ್ಕೆ ಸ್ವಲ್ಪ ಫುಡ್ ಕಲರ್ ಹಾಕೊಳ್ಳೋದಿದೆ. ಚೆಂದ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ಈಗ ಮೆಣಕಾಯಿ ಚೆಂದ ಕುದೀತಿದೆ. ಇವಾಗ ಒಂದು ಸ್ವಲ್ಪ ಫುಡ್ ಕಲರನ್ನು ಹಾಕೊಳ್ಳೋಣ. ಯಾಕೆಂತ ಹೇಳಿದ್ರೆ ಮಾವಿನಕಾಯಿ ಗ್ರೀನ್ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಫುಡ್ ಕಲರನ್ನು ಹಾಕೊಳ್ತೀನಿ. ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ಒಮ್ಮೆ ಚೆಂದ ಬೇಯಬೇಕಿದು. ಈ ಒಂದು ಜ್ಯೂಸನ್ನು ತುಂಬ ದಿವಸ ಇಟ್ಕೋಬೋದು ನಾವು, ಹಾಗಾಗಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ವಾವ್, ಸೂಪರ್ ಅಲ್ಲ. ಇನ್ ಕೇಸ್ ನಿಮಗೆ ಈ ಪಲ್ಪಿಗೆ ಹಾಕಿದ ಕಲ್ಲು ಸಕ್ಕರೆ ಸಾಕಾಗಲಿಲ್ಲ ಅಂತ ಹೇಳಿದರೆ, ಇನ್ನೂ ಸಿಹಿ ಬೇಕು ಅಂತ ಹೇಳಿದರೆ ನೀವು ಸ್ವಲ್ಪ ಸಕ್ಕರೆ ಪೌಡ್ರ್ ಮಾಡಿ ಹಾಕೋಬೋದು, ಇಲ್ಲ ಕಲ್ಲು ಸಕ್ಕರೆ ಪೌಡ್ರ್ ಮಾಡಿನೇ ಹಾಕೋಬೋದು. ತುಂಬ ಅದ್ಭುತ ರುಚಿ ಕೊಡುತ್ತೆ. ನೀವು ಬೇಕಾದರೆ ಬಿಳಿ ಕಲ್ಲು ಸಕ್ಕರೆ ಆದರೂ ಹಾಕೋಬೋದು. ನನ್ನ ಹತ್ರ ಇರಲಿಲ್ಲ, ಸೊ ಹಾಗಾಗಿ ನಾನು ಕೆಂಪು ಕಲ್ಲು ಸಕ್ಕರೆ ಹಾಕೊಂಡಿದ್ದೀನಿ, ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಇದೆಲ್ಲ ಮಿಕ್ಸ್ ಆಗುವಾಗ ಒಂದೇಳೆ ಪಾಕ ಬರುತ್ತೆ, ಸೊ ಆಗ ಆಗಿದೆ ಅಂತ ಅರ್ಥ. ತುಂಬ ಚೆನ್ನಾಗಿರುತ್ತೆ ಇದು. ಈ ಥರ ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕು ಆವಾಗ ಶರ್ಬತ್ ಮಾಡಿಕೊಂಡು ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಮಾವಿನಕಾಯಿ ತಲುಪು ಚೆನ್ನಾಗಿ ಬೆಂದಿದೆ, ಒಂದೇಳೆ ಪಾಕ ಕೂಡ ಬಂದಿದೆ. ಮಾವಿನಕಾಯಿ ತಲುಪು ಚೆಕ್ ಮಾಡ್ಕೊಳ್ಳೋಣ ಒಂದ್ಸರಿ. ನೋಡಿ, ಈ ಥರ ಬಂದರೆ ಪಲ್ಪ್ ರೆಡಿ ಆಗಿದೆ ಅಂತ ಅರ್ಥ. ಸೂಪರ್ ಅಲ್ಲ. ಒಂದೆರಡು ನಿಮಿಷ ತಿರುಗಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಆಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ, ಯಾವ ಥರ ಶರ್ಬತ್ ಮಾಡ್ಕೊಳ್ಳೋದು, ಏನೇನು ಹಾಕಬೇಕು ಅಂತ ಹೇಳ್ತೀನಿ. ತುಂಬ ಸೂಪರಾಗಿ ಬಂದಿದೆ. ಮಾವಿನಕಾಯಿ ಸೀಸನಲ್ಲಿ ಎಂಥವ್ರಿಗೂ ಬಾಯಿ ನೀರು ಬರೆಸುತ್ತೆ. ಅದು ಶರ್ಬತ್ ಆಗಿರಲಿ, ಇನ್ನಿತರ ಯಾವುದೇ ಒಂದು ಖಾದ್ಯಗಳಾಗಿರಲಿ ತುಂಬ ಅದ್ಭುತವಾಗಿರುತ್ತೆ. ಹಲವಾರು ಖಾದ್ಯಗಳನ್ನು ನಾವು ಮಾಡ್ಕೋಬೋದು. ತುಂಬ ಸೂಪರಾಗಿರುತ್ತೆ. ನೋಡಿ, ಈ ಹದದಲ್ಲಿದ್ದರೆ ನಿಧಾನವಾಗಿ ಈ ಥರ ಬಿದ್ದರೆ ಇದು ರೆಡಿಯಾಗಿದೆ ಅಂತ ಅರ್ಥ. ಇದು ಸ್ವಲ್ಪ ತಣ್ಣಗಾದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಆಮೇಲೆ ಒಂದು ಬಾಟ್ಲಿಗೆ ಹಾಕಿ ಇಟ್ಕೊಂಡ್ರೆ ಆಯಿತು. ಯಾವಾಗ ಬೇಕಾವಾಗ ಶರ್ಬತ್ ಮಾಡ್ಕೋಬೋದು. ಫೈನಲ್ ಆಗಿ ಶರ್ಬತ್ತಿಗೆ ಪಲ್ಪ್ ರೆಡಿಯಾಗಿದೆ. ರಾ ಮ್ಯಾಂಗೋ ಪಲ್ಪ್ 1 ವರ್ಷದವರೆಗೂ ಇದನ್ನು ಸ್ಟೋರ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಹದದಲ್ಲಿದೆ. ಇದನ್ನು ಒಂದು ಬಾಟಲಿಗೆ ಹಾಕಿ ಸ್ಟೋರ್ ಮಾಡ್ಕೊಳ್ಳೋಣ. ಈ ಥರ ಒಂದು ಗಾಜಿನ ಬಾಟ್ಲು ತೊಗೊಳ್ಳೋಣ. ನೀಟಾಗಿ ತಣ್ಣಗಾದ ಮೇಲೇ ಬಾಟ್ಲಿಗೆ ಹಾಕೋಬೇಕು. ಬಿಸಿ ಎಲ್ಲ ಹಾಕೊಳ್ಳೋಕೆ ಹೋಗ್ಬೇಡಿ, ಬೇಗ ಹಾಳಾಗ್ಬಿಡುತ್ತೆ. ಇವಾಗ ಚಿಲ್ಡ್ ಶರ್ಬತ್ ಮಾಡ್ಕೊಳ್ಳೋಣ. ಮ್ಯಾಂಗೋ ಪಲ್ಪ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದೆಲ್ಲ ತಣ್ಣಗಾಗಿ ಬಾಟ್ಲಿಗೆ ಹಾಕೊಂಡಿದ್ದಾಗಿದೆ. ಇಲ್ಲಿ ಸ್ವಲ್ಪ ಉಪ್ಪು ಮತ್ತು ಅಚ್ಚ ಖಾರದ ಪೌಡ್ರ್ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಐಸ್ ಕ್ಯೂಬ್ಸ್ ತೊಗೊಂಡಿದ್ದೀನಿ. ಇವಾಗ ಇದನ್ನು ನಿಂಬೆಹಣ್ಣನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಗ್ಲಾಸ್ ಸುತ್ತು, ಅದರ ಎಡ್ಜ್ ಸುತ್ತು ಈ ಥರ ಮಾಡ್ಕೊಳ್ಳಿ ಎಲ್ಲ ಗ್ಲಾಸಲ್ಲಿ ಕೂಡ. ಈ ಥರ ಒಮ್ಮೆ ಮಾಡ್ಕೊಳ್ಳಿ. ನೋಡಿ, ವಾವ್, ಸೂಪರ್ ಅಲ್ಲ. ತುಂಬ ಚೆನ್ನಾಗಾಗುತ್ತೆ ಇದು. ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಎಲ್ಲ ಗ್ಲಾಸಿಗೂ ಅದೇ ಥರ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಇವಾಗ ಇದಕ್ಕೆ ಶರ್ಬತ್ತನ್ನು ಹಾಕ್ಕೊಳ್ಳೋಣ. ನಾನು 3 ಗ್ಲಾಸ್ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು. ನೀವು ನಿಮ್ಮ ಮನೆ ಅಳತೆಗೆ ಎಷ್ಟು ಬೇಕೋ ನೀವು ಅಷ್ಟು ರೆಡಿ ಮಾಡಿಕೊಂಡ್ರೆ ಆಯಿತು. 1 ಸ್ಪೂನ್ ರಾ ಪಲ್ಪನ್ನು ಹಾಕೊಳ್ತಾ ಇದ್ದೀನಿ. 1-1.25 ಸ್ಪೂನ್ ಹಾಕೋಬೋದು. ನಿಮಗೆ ಸಿಹಿ ತುಂಬ ಜಾಸ್ತಿ ಬೇಕು ಅಂತ ಹೇಳಿದರೆ ನೀವು ಕಲ್ಸಕ್ಕರೆ ಪೌಡ್ರ್ ಮಾಡಿ ಇಟ್ಕೊಳ್ಳಿ.
ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈ ಬೇಸಿಗೆಯಲ್ಲಿ ಈ ಥರ ತಂಪಾದ ಪಾನೀಯ ಮಾಡಿ ಕುಡಿದ್ರೆ ಅದ್ಭುತವಾಗಿರುತ್ತೆ. ಎಲ್ಲವನ್ನು ಚಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಅದ್ಭುತವಾದ ಶರ್ಬತ್ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ತಪ್ಪದೆ ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಇವಾಗ ಯಥೇಚ್ಛವಾಗಿ ಸಿಗುತ್ತೆ ಮಾವಿನಕಾಯಿಗಳು. ಹಾಗೆ ಒಂದೊಂದು ಪುದೀನ ಎಲೆಗಳನ್ನು ಹಾಕೊಳ್ಳೋಣ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇನೆ. ನೀವು ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಸ್ವಲ್ಪ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡ್ರೆ ಮಾತ್ರ ನೀವು ಕಮೆಂಟಲ್ಲಿ ತಿಳಿಸಿ ನನಗೆ, ಇಲ್ಲ ಅಂದರೆ ಪರವಾಗಿಲ್ಲ.